ಹೇ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಒಂದು ಪ್ರೊಸೆಸರ್ನ ಇಂಪಾರ್ಟೆನ್ಸ್, ಆ ಒಂದು ಪ್ರೊಸೆಸರ್ ಎಷ್ಟು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಒಂದು ಫೋನ್ನಲ್ಲಿ ಅನ್ನೋದ್ರಿಂದ ಹಿಡಿದು ಯಾವ ಬೇಸಿಸ್ ಮೇಲೆ ನಾವು ಈ ಪ್ರೊಸೆಸರ್ ಒಳ್ಳೇದು, ಈ ಪ್ರೊಸೆಸರ್ ಒಳ್ಳೇದಲ್ಲ, ಇದಕ್ಕಿಂತ ಇದು ಚೆನ್ನಾಗಿದೆ ಅಂತ ನಾವು ಯಾವ ಥರ ಕನ್ಸಿಡರ್ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋನಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಗೈಸ್, ಇವತ್ತು ಸ್ಟಾರ್ಟ್ ಮಾಡೋಣ. ಈ ವಿಡಿಯೋನ ಲೈಕ್ ಮಾಡ್ತಾ, ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ನೇದಾಗಿ ಬಂದು ಪ್ರೊಸೆಸರ್ ಇಂಪಾರ್ಟೆನ್ಸ್ ಬಗ್ಗೆ ಮಾತಾಡೋಣ. ಗೊತ್ತಿರೋರಿಗೆ ಇದು ಹೇಳ್ತಾ ಇಲ್ಲ, ಗೊತ್ತಿಲ್ಲದಿರೋರಿಗೆ ತಿಳ್ಕೊಳ್ಳೋಕ್ಕೋಸ್ಕರ ಹೇಳ್ತಿದ್ದೀನಿ. ಪ್ರೊಸೆಸರ್ ಅಂದರೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ಪ್ರತಿಯೊಂದು ಫೋನಿನ ಪ್ರತಿಯೊಂದು ಕೆಪಾಸಿಟಿನ ಡಿಸೈಡ್ ಮಾಡೋದೇ ಒಂದು ಪ್ರೊಸೆಸರ್ ಆಗಿದೆ. ಸ್ಟೋರೇಜಿಂದ ಹಿಡಿದು, ಕ್ಯಾಮ್ರಾ ಕ್ವಾಲಿಟಿಯಿಂದ ಹಿಡಿದು, ಡಿಸ್ಪ್ಲೇಯಿಂದ ಹಿಡಿದು, ಯಾವ್ಯಾವ ಫಾಸ್ಟಾಗಿ ಕನೆಕ್ಷನಿಂದ ಹಿಡಿದು, ಅಪ್ಲೋಡಿಂದ ಡೌನ್ಲೋಡ್ ಸ್ಪೀಡ್ವರೆಗೂ ಹಿಡಿದು ಡಿಸೈಡ್ ಮಾಡೋದು ಒಂದು ಪ್ರೊಸೆಸರ್ ಆಗಿದೆ. ಮೊದಲೆಲ್ಲ ಹಂಗಿರಲಿಲ್ಲ, ಪ್ರತಿಯೊಂದಕ್ಕೂ ಸಪ್ರೇಟಾಗಿ ಪ್ರೊಸೆಸರ್ ಇತ್ತು. ಅಂದರೆ ಕ್ಯಾಮ್ರಾ ಮಾಡ್ಯೂಲಿಗೆ, ಅಂದರೆ ಆಗಿನ ಕಾಲದಲ್ಲಿ ಆಗಿತ್ತು. ಬಟ್ ಈಗ ಹಂಗಲ್ಲ, ಪ್ರೊಸೆಸರಿಂದನೇ ಒಂದು ಸಿಂಗಲ್ ಪ್ರೊಸೆಸರ್ ಏನಿದೆ ಪ್ರತಿಯೊಂದನ್ನು ಡಿಸೈಡ್ ಮಾಡುತ್ತೆ. ಇದೇ ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಸೊ ಈಗ ಎರಡನೇದಾಗಿ ಪ್ರೊಸೆಸರ್ ಕನ್ಸ್ಟ್ರಕ್ಷನ್ ಬಗ್ಗೆ ಮಾತಾಡೋಣ. ಯಾವ ಥರ ಪ್ರೊಸೆಸರ್ ಆಗುತ್ತೆ ಅನ್ನೋದಾದರೆ, ಒಂದು ಸಿಲಿಕಾನಿಂದ, ಅಂದರೆ ಒಂದು ಮರಳಿಂದ, ಅಂದರೆ ನಾವು ಡೆಸರ್ಟಲ್ಲಿ ಸಿಗೋವಂಥ ಮಣ್ಣೇನಿದೆ ಅದನ್ನು ತೊಗೊಂಬಂದು ಅದರಿಂದ ತುಂಬಾ ಪ್ರೊಸೆಸ್ ಇನ್ವಾಲ್ವ್ ಆಗುತ್ತೆ. ಅದಾದಮೇಲೆ ಒಂದು ಸಿಲಿಕಾನ್ ಅನ್ಟಚ್, ಅಂದರೆ ಒಂದು ಹ್ಯೂಮನಿಂದ ಟಚ್ ಮಾಡ್ದೇನೆ ಅದಕ್ಕೆ ಯಾಕೆ ಆ ಥರ ಆಗುತ್ತೆ ಅಂದರೆ, ಅದನ್ನು ಮುಂದಿನ ಹೇಳ್ತಾ ಹೋಗ್ತೀನಿ. ಆ ಒಂದು ಟಚ್ಚಲ್ಲಿರೋಂಥ ಎಲ್ಲ ಸರ್ಕಿಟ್ ಎಲ್ಲ ಕನೆಕ್ಷನ್ಸ್ ಎಲ್ಲ ಆಗೋವಂಥದ್ದೇ ಕಂಪ್ಯೂಟ್ರಲ್ಲಿ. ಯಾಕೆಂದರೆ ಮೊದಲಿನ ಥರ ದೊಡ್ಡ ಟ್ರಾನ್ಸಿಸ್ಟರ್ಸ್ ಏನು ಯೂಸ್ ಮಾಡಲ್ಲ ಒಂದು ಚಿಪ್ಸೆಟ್ಟಿನ ಯೂಸ್ ಮಾಡೋದಕ್ಕೆ. ಯಾಕೆ ಅಂತಲೇ ಹೇಳ್ತೀನಿ. ಅದೇ ಒಂದು 5 ನ್ಯಾನೋಮೀಟರ್, 7 ನ್ಯಾನೋಮೀಟರ್, 12 ನ್ಯಾನೋಮೀಟರ್, 10 ನ್ಯಾನೋಮೀಟರ್ ಅಂತ ಏನೇನು ನೀವು ನ್ಯಾನೋಮೀಟರ್ಸ್ ಒಂದು ಫ್ಯಾಬ್ರಿಕೇಶನ್ ಏನಿದೆ ಅದು ಯಾವ ಥರ ಬರುತ್ತೆ ಅಂದರೆ ಇದ್ರ ಬೇಸಿಸ್ ಮೇಲೆ ಬರುತ್ತೆ. ಅದನ್ನೇ ಹೇಳ್ತೀನಿ ಅಂತ ಹೇಳಿ. ಸೊ ಈಗ ಮೂರನೇದಾಗಿ ಆಕ್ಟೋಕೋರ್ ಪ್ರೊಸೆಸರ್ ಬಗ್ಗೆ ಮಾತಾಡ್ತೀನಿ. ಯಾಕೆ ಅಂದರೆ ಆಕ್ಟೋಕೋರ್ ಅಂದರೆ ತುಂಬ ಜನ ಗೊತ್ತೇ ಇರಲ್ಲ. ಏನಪ್ಪ ಇದು ಆಕ್ಟೋಕೋರ್, ಡುವಲ್ ಕೋರ್ ಪ್ರೊಸೆಸರ್, ಆಕ್ಟೋಕೋರ್ ಪ್ರೊಸೆಸರ್ ತುಂಬ ಜನ ಗೊತ್ತೇ ಇರಲ್ಲ. ಆಕ್ಟೋಕೋರ್ ಬಗ್ಗೆ ಮಾತಾಡಿದ್ರೆ ಅದೊಂದು ಮಾಡ್ಯೂಲ್ ಸೆಟ್ ಮಾಡ್ಕೊಳ್ಳೋದಾಯ್ತಾ. ಅಂದರೆ ಪರ್ಫಾರ್ಮೆನ್ಸಿಗೆ ಬೇರೆ ಕೋರ್ ಇರುತ್ತೆ, ಆಮೇಲೆ ಎಫಿಷಿಯನ್ಸಿಗೆ ಬೇರೆ ಕೋರ್ ಇರುತ್ತೆ. ಪರ್ಫಾರ್ಮೆನ್ಸ್ ಎಫಿಷಿಯನ್ಸಿ ಬಗ್ಗೆನೂ ನಾನು ಮಾತಾಡ್ತೀನಿ. ಬಟ್ ಅದಕ್ಕೂ ಮೊದಲು ಆಕ್ಟೋಕೋರ್ ಬಗ್ಗೆ ಮಾತಾಡೋಣ. 2 ಕೋರ್ಸ್ ಮತ್ತು 6 ಕೋರ್ಸ್ ಸಪ್ರೇಟ್ ಆಗಿರುತ್ತೆ. ಅಂದರೆ 2 ಕೋರು ಒಂದು ಪ್ರೈಮರಿ ಕೋರ್ ಆಗಿರುತ್ತೆ. ಅದೇ ಒಂದು ಕ್ಲಾಕ್ ಸ್ಪೀಡ್ನ ಡಿಪೆಂಡ್ ಮಾಡೋಂಥ, ಅದ್ರ ಮೇಲೆ ಆ ಕ್ಲಾಕ್ ಸ್ಪೀಡ್ ಇಟ್ಕೊಂಡು ಎಫಿಷಿಯನ್ಸಿನ ಡೆವಲಪ್ ಮಾಡಬೇಕಾಗುತ್ತೆ. ಎಫಿಷಿಯನ್ಸಿ ಜಾಸ್ತಿ ಇದ್ರೆ, ಅಂದರೆ 6 ಕೋರ್ಸ್, 2 ಕೋರ್ಸ್ ಮತ್ತು 6 ಕೋರ್ಸ್ ಏನಿರುತ್ತೆ ಅದನ್ನು 6 ಕೋರ್ಸ್ನ ಜಾಸ್ತಿ ಇಟ್ಟು, ಅಂದರೆ ಕ್ಲಾಕ್ ಸ್ಪೀಡ್ನ ಜಾಸ್ತಿ ಇಟ್ಟು, ಇದರಲ್ಲಿ ಏನು ಸಿಂಗಲ್ ಕೋರಲ್ಲಿ ನೀವು ಎಫಿಷಿಯನ್ಸಿನ ಕಮ್ಮಿ ಇಟ್ಟರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾನು 720 ನೆನ್ನೆ ಒಂದು ಪೋಸ್ಟಲ್ಲಿ 720G ಪ್ರೊಸೆಸರ್ ಮತ್ತು G95 ಪ್ರೊಸೆಸರ್ ಬಗ್ಗೆ ನೆನ್ನೆ ಅದನ್ನೇ ಹೇಳ್ತಿದ್ದೆ. ಡಿಫೆಕ್ಟ್ ಆಗಿದ್ದಲ್ಲೇ ಅವ್ರು ಎಫಿಷಿಯನ್ಸಿ ಜಾಸ್ತಿ ಇಟ್ಟರು, ಬಟ್ ಪರ್ಫಾರ್ಮೆನ್ಸ್ನ ಕಮ್ಮಿ ಇಟ್ಟರು. ಈಗ ಇದಕ್ಕೆ ಬರೋಣ. ಆಕ್ಟೋಕೋರ್ ಮಾಡ್ಯೂಲು ತುಂಬ ಥರನೇ ಇರುತ್ತೆ. ಈಗ 5G ಇರೋದ್ರಿಂದ ಮಾಡ್ಯೂಲ್ ಸ್ವಲ್ಪ ಚೇಂಜ್ ಆಗಿದೆ. 865 ಮತ್ತು 865 ಪ್ಲಸ್ ಸ್ನ್ಯಾಪ್ಡ್ರ್ಯಾಗನ್ ಬಗ್ಗೆ ಮಾತಾಡೋದಾದರೆ ಮಾಡ್ಯೂಲ್ ಹೇಗಾಗಿದೆ ಅಂದರೆ 1 ಕೋರ್, 3 ಕೋರ್ ಪ್ಲಸ್ 4 ಕೋರ್ಸ್, ಅಂದರೆ ಅಲ್ಲಿಗೆ 8 ಕೋರ್ಸ್ ಆಗೋಯ್ತು. ಆಕ್ಟೋಕೋರ್ ಆಗೋಯ್ತು. ಆಕ್ಟಾ ಅಂದರೆ 8. ಈ ಥರ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಮೊದಲೇ ಹೇಗಿತ್ತು ಅಂದರೆ 2 ಕೋರ್ ಪ್ರೈಮರಿ ಕೋರ್ ಆಗಿತ್ತು, ಆಮೇಲೆ ಅದು ಒಂದು ಸಿಂಗಲ್ ಕೋರ್ ಆಗಿತ್ತು, ಆಮೇಲೆ 6 ಕೋರ್ಸ್ ಬೇರೆನೇ ಮಲ್ಟಿ ಕೋರ್ ಅಂತ ಏನು ಟಾಸ್ಕ್ ಏನು ಕರಿತೀವಿ ಅದಾಗಿತ್ತು. ಈಗ ಒಂದು 5G ಮಾಡಮ್ನ ಅಟ್ಯಾಚ್ ಮಾಡೋದ್ರಿಂದ ಈ ಥರ ಕೋರ್ಸ್ ಎಲ್ಲ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಅಂದರೆ ಸ್ಪೀಡು ಇನ್ಕ್ರೀಸ್ ಆಗುತ್ತೆ. ಒಂದು ಸಿಂಗಲ್ ಕೋರ್ ಪ್ರೊಸೆಸರ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸಿಂಗಲ್ ಕೋರ್ ಪ್ರೊಸೆಸರ್ಲಿ 3.1 ಗಿಗಾಹರ್ಟ್ಸ್ ಕ್ಲಾಕ್ ಸ್ಪೀಡ್ ಬರುತ್ತೆ. 3.1 ಗಿಗಾಹರ್ಟ್ಸ್ ಕ್ಲಾಕ್ ಸ್ಪೀಡ್ ಅದೇ ಹೈಯೆಸ್ಟಿಗೆ ಇರೋದು 865 ಪ್ಲಸ್ ಸ್ನ್ಯಾಪ್ಡ್ರ್ಯಾಗನಲ್ಲಿ. ಅದೇ ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಈಗ 8 ನ್ಯಾನೋಮೀಟರ್ ಚಿಪ್ಸೆಟ್, 10 ನ್ಯಾನೋಮೀಟರ್ ಚಿಪ್ಸೆಟ್ ಅಂದರೆ ಏನು, ಈ ಥರ ನ್ಯಾನೋಮೀಟರ್ಸ್ ಅಂದರೆ ಏನು ಅಂತ ಫ್ಯಾಬ್ರಿಕೇಶನ್, ಅದೊಂದು ಫ್ಯಾಬ್ರಿಕೇಶನ್ ಏನಂದರೆ, ಒಂದು ನಾರ್ಮಲ್ ಆಗಿ ಒಂದು ಟ್ರಾನ್ಸಿಸ್ಟರ್, ಈಗ ಒಂದು ಎಕ್ಸಾಂಪಲ್ ಕೊಡೋದಾದರೆ ಇದೊಂದು ಟ್ರಾನ್ಸಿಸ್ಟರ್ ಆಯಿತಾ, ಇದೊಂದು ಟ್ರಾನ್ಸಿಸ್ಟರ್. ಈಗ ಇದಕ್ಕೂ ಒಂದು ಇನ್ಫಾರ್ಮೇಷನ್ನ ಪಾಸ್ ಮಾಡಬೇಕು ಅಂದರೆ ತುಂಬ ಡಿಸ್ಟೆನ್ಸ್ ಇದೆ ಅಂತಲೇ ಹೇಳ್ಬೋದು. ಇದೊಂದು ತುಂಬಾ ಡಿಸ್ಟೆನ್ಸ್ ಇದೆ ಅಂದರೆ ಒಂದು 10 ಕಿಲೋಮೀಟರ್ಸ್ ಅನ್ಕೊಳ್ಳಿ. ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತಿರೋದು. ಇದಕ್ಕೆ ತುಂಬ ಡಿಫ್ರೆನ್ಸ್ ಇದೆ. ಇಲ್ಲಿಂದ ಇಲ್ಲಿಗೆ ಇನ್ಫಾರ್ಮೇಷನ್ ಪಾಸ್ ಮಾಡಬೇಕು ಅಂತ ತುಂಬ ಟೈಮ್ ಹಿಡಿಯುತ್ತೆ. ಇದ್ರ ಮಧ್ಯಕ್ಕೆ ಒಂದು ಟ್ರಾನ್ಸಿಸ್ಟರ್ ಇಟ್ಟರೆ ಇನ್ಫಾರ್ಮೇಷನ್ ಬೇಗ ಪಾಸ್ ಆಗುತ್ತೆ. ಅಂದರೆ ಒಂದು ಫ್ಯಾಬ್ರಿಕೇಶನ್ ಫಾಸ್ಟಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಆ ಥರನೇ ನಾನು ಹೇಳಕೊಟ್ಟಿರೋದು ಏನು ಅಂದರೆ, ಒಂದು ಟ್ರಾನ್ಸಿಸ್ಟರ್ ಒಂದು ಡಿಸೈಡ್ ಮಾಡುತ್ತೆ ಫಾಸ್ಟೆಸ್ಟ್ ಇರಬೇಕು ಅಂತ. 5 ನ್ಯಾನೋಮೀಟರ್ ಅಂದರೆ ಆ ಒಂದು ಡಿಸ್ಟೆನ್ಸ್ ಏನಿದೆ ಒಂದು ಟ್ರಾನ್ಸಿಸ್ಟರಿಂದ ಇನ್ನೊಂದು ಟ್ರಾನ್ಸಿಸ್ಟರ್ಗೆ ಇರೋ ಡಿಸ್ಟೆನ್ಸು. ನೀನು ನ್ಯಾನೋಮೀಟರ್ ಅಂದರೆ ನಿಮಗೆ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಯಾಕೆಂದರೆ ಒಂದು ಕೂದಲು ಎಳೆಕ್ಕಿಂತನೂ ತುಂಬಾ
ಒಂದು ಕೂದಲು ಅಷ್ಟು ಆನ್ 1 ನ್ಯಾನೋಮೀಟರ್ ಇಲ್ಲ, ಅಷ್ಟು. ಅದಕ್ಕೆ ಹೇಳಿದ್ನಲ್ಲ, ಒಂದು ಹ್ಯಾಂಡ್ ಮೇಡ್ ಮಾಡೋಕ್ಕಾಗೋಂಥದ್ದಲ್ಲ, ಅದೆಲ್ಲ ಕಂಪ್ಯೂಟರ್ ವರ್ಕ್. ಒಂದು ಚಿಪ್ಸೆಟ್ಟಿನ ಒಂದು ಸರ್ಕಿಟ್ ಬೋರ್ಡ್ ಏನಿದೆ ಅದನ್ನ ಮಾಡೋದು ತುಂಬಾ ಕಷ್ಟ ಇದೆ, ಒಂದು ಕಂಪ್ಯೂಟರ್ ಮಾತ್ರ ಮಾಡೋಕೆ ಕಷ್ಟ ಆಗೋದು. ಮೊದಲೆಲ್ಲ ಕೈಯಲ್ಲಿ ಮಾಡ್ತೀವಿ, ಯಾಕೆಂದರೆ ಒಂದೊಂದು ಟ್ರಾನ್ಸಿಸ್ಟರ್ನ ಸೆಟ್ ಮಾಡ್ಕೊಂಡು ಮಾಡ್ತಿದ್ರು. ಈಗ ಆಗಾಗಲ್ಲ, ಎಲ್ಲ ಒಂದು ಕಂಪ್ಯೂಟರ್ ವರ್ಕೇ ಆಗೋವಂಥದ್ದು. ಎಲ್ಲ ಒಂದು ಅಂದರೆ ಮೈಕ್ರೋ ಸ್ಕ್ಯಾನಲ್ಲಿ, ತುಂಬಾ ಒಂದು ಮೈಕ್ರೋ ಸ್ಕ್ಯಾನಿಂಗಲ್ಲಿ ಒಂದು ಸಿಲಿಕಾನ್ ಚಿಪ್ಸ್ನ ತಂದು ಅದ್ರ ಮೇಲೆ ಒಂದು ಟ್ರಾನ್ಸಿಸ್ಟರ್ನ ಸೆಟ್ ಮಾಡೋವಂಥದ್ದು. ಅದ್ರ ಬೇಸಿಸ್ ಮೇಲೆ ಒಂದು ಎಷ್ಟು ನ್ಯಾನೋಮೀಟರ್ ಕಮ್ಮಿ ಇರುತ್ತೆ ಅಂದರೆ ಫ್ಯೂಚರಲ್ಲಿ 3 ನ್ಯಾನೋಮೀಟರ್ ಬಂತು ಅಂತ ಅಂದ್ಕೊಳ್ಳಿ. ಅಂದರೆ ಅದು ಸ್ನ್ಯಾಪ್ಡ್ರ್ಯಾಗನ್ 875 ಆಗಿರುತ್ತೆ ಅನ್ಕೊತೀನಿ, ಗೊತ್ತಿಲ್ಲ. ಮೇ ಬಿ 875Gನೂ ಆಗಿರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಈಗ ಯಾವುದಾದ್ರೂ ಒಂದು ನ್ಯಾನೋಮೀಟರ್ ಅಂದರೆ 5 ನ್ಯಾನೋಮೀಟರ್ ಚಿಪ್ಸೆಟ್ ಏನಿದೆ ಅದೇ ಒಂದು ಅಡ್ವಾನ್ಸ್ ಚಿಪ್ಸೆಟ್ ಅಂತಲೇ ಹೇಳ್ಬೋದು. ಅದ್ರ ಮೇಲೆ ತುಂಬ ಜನನು ಈಗಲೂ ವರ್ಕ್ ಮಾಡ್ತಾನೆ ಇದ್ದಾರೆ. ಈಗಲೂ ಅದು ತುಂಬ ಜನಕ್ಕೆ ಇನ್ನೂ ಅಚೀವ್ ಆಗಿಲ್ಲ. ಸೊ ಈಗ ಲಾಸ್ಟ್ನೇದಾಗ ಒಂದು ವಿಷಯಕ್ಕೆ ಬರ್ತೀನಿ. ಆಂಟಿಟ್ಯೂಡ್ ಸ್ಕೋರ್ನ ನೋಡಿಕೊಂಡು ಅದ್ರ ಬೇಸಿಸ್ ಮೇಲೆ ತುಂಬ ಜನ ಫೋನ್ಸ್ ತಗೊಳ್ಳೋರಿದ್ದಾರೆ. ಆ ಥರ ಒಂದು ಬ್ಲೈಂಡ್ ಡಿಸಿಷನ್ ನೀವು ಮಾಡ್ಕೋಬೇಡಿ. ನಾನೊಂದು ಸಣ್ಣ ಅಂದರೆ ಕಂಪ್ಯಾರಿಸನ್ ಮಾಡ್ತಾ ಹೋಗ್ತೀನಿ, ಆವಾಗ ನಿಮಗೆ ಗೊತ್ತಾಗ್ಬೋದು ಎಷ್ಟು ಅಂದರೆ ಆ ಒಂದು ಆಂಟಿಟ್ಯೂಡ್ ಸ್ಕೋರ್ ಯಾಕೆ ಆ ಥರ ಬಂತು, ಆ ಥರ ಎಲ್ಲ ಒಂದು ಡಿಸಿಷನ್ ತಗೊಳ್ಬೋದು. ನಿಮಗೆ ಅರ್ಥ ಆಗುತ್ತೆ ಈ ಒಂದು ಕಂಪ್ಯಾರಿಸನಿಂದ. 865 ಮತ್ತು 865+ ಒಂದು ಸಣ್ಣ ಕಂಪ್ಯಾರಿಸನ್ ಮಾಡಿದ್ರೆ ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಚಿಪ್ಸೆಟ್ ಹೇಗೆ ಡಿಫ್ರೆನ್ಸ್ ಆಗುತ್ತೆ, ಆಂಟಿಟ್ಯೂಡ್ ಸ್ಕೋರ್ ಒಂದು ಮ್ಯಾಟ್ರ್ ಆಗಲ್ಲ ಅನ್ನೋದು ಒಂದು ಹೇಗೆ ಗೊತ್ತಾಗುತ್ತೆ ಅಂತ ಅನ್ನೋದಕ್ಕೊಂದು ಸಣ್ಣದಾಗಿ ಒಂದು ಎಕ್ಸಾಂಪಲ್ ಕೊಡೋದಕ್ಕೋಸ್ಕರ ಈ ಒಂದು ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ. ಅದು ಅಲ್ಲದೆ ನೆಕ್ಸ್ಟ್ ಬರೋವಂಥ ವಿಡಿಯೋಗಳೆಲ್ಲ ಅಷ್ಟೇ ನಾನು ಅಂದರೆ ಫುಲ್ ಸ್ಪೆಷಲೈಸ್ಡ್ ಆಗಿ ನಿಮಗೆ ಅರ್ಥ ಆಗೋ ರೀತಿಯೇ ನಾನು ಒಂದು ಅಂದರೆ ಕಂಪ್ಯಾರಿಸನ್ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕೋಸ್ಕರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಮತ್ತೆ ಒಂದು ನೋಟಿಫೈ ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ. ಬ್ಯಾಟ್ರಿ ಲೈಫ್ ಮತ್ತು ಗ್ರಾಫಿಕ್ ಪರ್ಫಾರ್ಮೆನ್ಸ್ ಎರಡರಲ್ಲೂ ಸೇಮ್ ಇದೆ. ಅಂದರೆ ಗೇಮಿಂಗ್ ಪರ್ಫಾರ್ಮೆನ್ಸ್ ಅಂತ ಏನಿದೆ ಅದು ಎರಡು ಸೇಮ್ ಇದೆ. ಬಟ್ CP ಪರ್ಫಾರ್ಮೆನ್ಸ್ ಮಾತ್ರ 2 ಪಾಯಿಂಟ್ಸ್ ಕಡಿಮೆ ಇದೆ 865 865+ ಕಂಪೇರ್ ಮಾಡಿದ್ರೆ. ಬಟ್ ಆಂಟಿಟ್ಯೂಡ್ ಬೆಂಚ್ ಮಾರ್ಕ್ ನೋಡಿ 1 lakh ಡಿಫ್ರೆನ್ಸಸ್ ತೋರಿಸ್ತಾ ಇದೆ ಬೆಂಚ್ ಮಾರ್ಕ್ ಸ್ಕೋರು. ಸೊ ಈಗ 7 ನ್ಯಾನೋಮೀಟರ್ ಬೇಸ್ಡೇ ಆಗಿರೋಂಥದ್ದು, ಅದು ಸಿಸ್ಟಮ್ ಆರ್ಕಿಟೆಕ್ಚರು ಸೇಮ್ ಇದೆ, GPUನೂ ಸೇಮ್ ಇದೆ, ಎರಡು ಏನು ಡಿಫ್ರೆನ್ಸಸ್ಸೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಈಗ ರ್ಯಾಮ್ ಮತ್ತು ಡಿಸ್ಪ್ಲೇ ಸಪೋರ್ಟ್ ಬಗ್ಗೆ ಮಾತಾಡೋದಾದರೆ ರ್ಯಾಮ್ LPDDR5 ಎರಡರಲ್ಲೂ ಇರೋವಂಥದ್ದು. ಡಿಸ್ಪ್ಲೇನು ಅಷ್ಟೇ ಕ್ವಾಡ್ HD+ ವಿತ್ 144 Hz ಡಿಸ್ಪ್ಲೇ ಸಪೋರ್ಟು ಇರುತ್ತೆ. APNP ಎಲ್ಲ ಸೇಮೇ ಇರೋವಂಥದ್ದು ನೀವು ನೋಡ್ತಿದ್ದೀರಾ. ಅದು ಅಲ್ಲದೆ ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡಿದ್ರೆ ಒಂದು ಸಿಂಗಲ್ ಕ್ಯಾಮ್ರಾ ಏನಿದೆ 200 MP ತನಕ ಸಪೋರ್ಟ್ ಮಾಡುತ್ತೆ. MNFR ZSL ಇಂಥ ಸಪೋರ್ಟ್ ಮಾಡೋವಂಥ ಒಂದು ಫೀಚರ್ಸ್ ಇದೆ. ಅದು ಅಲ್ಲದೆ ಈಗ ವೀಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ 8K ರೆಸೊಲ್ಯೂಷನ್ ತನಕ ಸಪೋರ್ಟ್ ಮಾಡುತ್ತೆ. ಯಾವುದರಲ್ಲಿ ಅಂದರೆ 865+ ಮಾತ್ರ 8K ವಿಡಿಯೋ ರೆಕಾರ್ಡಿಂಗ್ ಇರೋದು, 8K 30 FPS ತನಕ. ಈಗ ಆಂಟಿಟ್ಯೂಡ್ ಬೆಂಚ್ ಮಾರ್ಕ್ ವಿಷಯಕ್ಕೆ ಬಂದರೆ ನೀವು ನೋಡ್ತಿರೋ ಹಂಗೆ ಎಲ್ಲದರಲ್ಲೂ 1 lakh ಡಿಫ್ರೆನ್ಸಸ್ ಬರ್ತಾಯಿದೆ. ಪ್ರತಿಯೊಂದರಲ್ಲೂ 1 lakh ಡಿಫ್ರೆನ್ಸಸ್ ಬರ್ತಾಯಿದೆ. ಬಟ್ ನೀವು 865+ನ 813 ಬಯೋನಿಕ್ ಚಿಪ್ನ ಕಂಪೇರ್ ಮಾಡಿದ್ರೆ ನಿಮಗೆ ಪರ್ಫಾರ್ಮೆನ್ಸ್ ಈಕ್ವಲ್ ಆಗಿ ಕೊಡುತ್ತೆ ಅಂತಲೇ ಹೇಳ್ಬೋದು. 5G ಸಪೋರ್ಟ್ ಇಲ್ಲ, ಬಟ್ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಎರಡೂ ಸೇಮ್ ಬರುತ್ತೆ. ಒಂದು ಆಂಟಿಟ್ಯೂಡ್ ಸ್ಕೋರ್ ಒಂದು ಪರ್ಫಾರ್ಮೆನ್ಸ್ನ ಯಾವುದೇ ಕಾರಣಕ್ಕೂ ಡೌನ್ ಮಾಡೋಕ್ಕಾಗಲ್ಲ. ಎಫಿಷಿಯನ್ಸಿ ಮೇ ಬಿ ಜಾಸ್ತಿ ಇರ್ಬೋದು, ಬಿಟ್ಟರೆ ಪರ್ಫಾರ್ಮೆನ್ಸ್ ಅದೇ ಏನು ಪ್ರೊವೈಡ್ ಮಾಡಿರ್ತಾರೆ ಅದೇ ಇರುತ್ತೆ ಅಂತಲೇ ಹೇಳ್ಬೋದು. ಎಫಿಷಿಯನ್ಸಿ ಫೋನ್ ಕಂಪನೀಸ್ ಪ್ರೊವೈಡ್ ಮಾಡೋದು, ಇದು ಎಫಿಷಿಯನ್ಸಿ ಇದಕ್ಕಿರುತ್ತೆ. ಅದು ಫೋನ್ ಕಂಪನೀಸ್ ಜಾಸ್ತಿ ಹಾಕಿದ್ರೆ ಏನೂ ಮಾಡೋಕ್ಕಾಗಲ್ಲ. ಸೊ ಆಂಟಿಟ್ಯೂಡ್ ಸ್ಕೋರ್ ಬೆಂಚ್ ಮಾರ್ಕ್ ಹೀಗಿದೆ ಅಂತ ಬ್ಲೈಂಡಾಗಿ ಒಂದು ತೊಗೊಳಕ್ಕೆ ಹೋಗ್ಬೇಡಿ. ಅದ್ರ ಪರ್ಫಾರ್ಮೆನ್ಸ್ ಏನಿದೆ, ಆ ಸಿಂಗಲ್ ಕೋರ್ ವರ್ಕ್ ಆಗೋವಂಥ ಪರ್ಫಾರ್ಮೆನ್ಸ್ ಏನಿದೆ, ಈಗ ಸಿಂಗಲ್ ಕೋರ್ ಮಲ್ಟಿ ಕೋರ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಕೇಳೋದಾದರೆ ಕೆಲವೊಂದು ಅಪ್ಲಿಕೇಶನ್ ಸಿಂಗಲ್ ಕೋರ್ನ ಯೂಸ್ ಮಾಡ್ಕೊಳುತ್ತೆ, ಕೆಲವೊಂದು ಅಪ್ಲಿಕೇಶನ್ ಮಲ್ಟಿ ಕೋರ್ಸ್ನ ಯೂಸ್ ಮಾಡ್ಕೊಳುತ್ತೆ. ಅಂದರೆ ಎಲ್ಲ ಒಂದು ಅಪ್ಲಿಕೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಒಂದು ಫೋನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಥಿಂಕ್ ಸ್ಮಾರ್ಟ್. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟ. ನಿಮಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬಿಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.